welcome back to our YouTube channel. ಈಗ ಬಾಗಿಲಿಗೆಲ್ಲ ರಂಗೋಲಿ ಹಾಕಿದೆ. ರಂಗೋಲಿ ಹಾಕಿ ಮುಖ ತೊಳ್ಕೊಂಡು ಜೀರಾ ವಾಟರ್ ಕುಡಿತಿದ್ದೀನಿ. ನನ್ನ ಮಗನಿಗೆ ಹಂಗೆ ಟೀ ಮಾಡಿಕೊಟ್ಟಿದ್ದೀನಿ. ನನ್ನ ಮಗನಿಗೆ ಟೀ ಮಾಡಿಕೊಟ್ಟು ಸ್ವಲ್ಪ ಕೆಲಸ ಮುಗಿಸ್ಕೊಳ್ತೀನಿ, ಮನೆ ಕೆಲಸ ಎಲ್ಲ. ಮನೆ ಕೆಲಸ ಎಲ್ಲ ಆಯಿತು. ಈಗ ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಣ ಅಂತ ಬಂದೆ. ಪೂಜೆನೂ ಆಯಿತು, ಶುಕ್ರವಾರದ ಪೂಜೆ. ಈಗ ಬೆಳಗ್ಗೆ ಟಿಫನ್ನು ಸಾಂಬಾರು, ರೊಟ್ಟಿ ಮಾಡೋಣ, ರಾಗಿ ರೊಟ್ಟಿ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ರೆಸಿಪಿನೂ ತೋರಿಸ್ತಾ ಇದ್ದೀನಿ ನಿಮಗೆ. ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಕಡೆ ಸಾಂಬಾರು ಕುಯ್ತಾ ಇದ್ದೆ, ಈ ಕಡೆ ರೈಸ್ ಕೂಡ ಆಯಿತು. ಬೇಗ ನನ್ನ ಮಗನ ಊಟಕ್ಕಿಟ್ಟು ಸ್ಕೂಲಿಗೆ ಕಳಿಸ್ಬರ್ಬೇಕು. ಬೆಳಗ್ಗೆ ಟಿಫನ್ ಆಯಿತು. ಸ್ವಲ್ಪ ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಸ್ಕೂಲಿಂದ ಬಂದು ಮಮ್ಮಿ ನನಗೆ ಮ್ಯಾಗಿ ಮಾಡ್ಕೊಡು ಅಂತ. ಅದಕ್ಕೆ ಅವನಿಗಾಗಿ ಮ್ಯಾಗಿ ಮಾಡಿದ್ವಿ. ಅವನಿಗೆ ಮ್ಯಾಗಿ ಮಾಡಿಕೊಟ್ಟು ನಾವು ಚುರುಮುರಿ ಮಾಡ್ಕೊಂಡಿದ್ವಿ. ಚುರುಮುರಿ ತಿಂದು ಹಿಂದ್ಗಡೆನೇ ಅಡುಗೆಗೂ, ನೈಟ್ ಅಡುಗೆಗೂ ರೆಡಿ ಮಾಡ್ಕೊಳ್ತಿದ್ದೀನಿ. ನೈಟ್ ಅಡುಗೆಗೆ ಮೊಸಪ್ಪು ಸಾಂಬಾರು, ಅನ್ನ, ಮುದ್ದೆ ಮಾಡೋಣ ಅಂತ. ಈ ರೆಸಿಪಿ ಕೂಡ ನಿಮಗೆ ಹಾಕಿದ್ದೀನಿ ನೋಡಿ, ಸಿಂಪಲ್ಲಾಗಿ ಹೇಗೆ ಮೊಸಪ್ಪು ಸಾಂಬಾರು ಮಾಡೋದು ಅಂತೇಳಿ. ಮೊಸಪ್ಪು ಸಾಂಬಾರಿಗೆ ಮೆಂತ್ಯ ಸೊಪ್ಪು, ಪಲ್ಕ ಸೊಪ್ಪು ಒಂದು ಅಷ್ಟೇ ಇತ್ತು. ಅವೆರಡೇ ಹಾಕಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ನೈಟ್ ಒನ್ ಟೈಮ್ಗೆ. ನೀವು ಒಮ್ಮೆ ಟ್ರೈ ಮಾಡಿರಿ, ನೀವು ಮನೆಗೆ ಟ್ರೈ ಮಾಡಿರಿ. ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ. ಸಾರಿ, ನನ್ನ ಮಗನ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಅವನು ಕೊಡ್ತಾ ಇದ್ದಾನೆ. ಬೇಳೆ, ಸಾಂಬಾರು ಪುಡಿ, ಮೆಣಸಿನ್ಕಾಯಿ, ಟೊಮೊಟೊ, ಉಪ್ಪು, ಅರಿಶಿನ ಪುಡಿ, ಒಂದು ಸ್ವಲ್ಪ ಎಣ್ಣೆ ಹಾಕಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕಿ ವಿಸಲ್ ಹೊಡೆಸ್ಕೊಂಡೆ. 4 ವಿಸಲ್ ಹೊಡೆಸ್ಕೊಂಡು ಅದು ನೀರೆಲ್ಲ ಬಸ್ಕೊಂಡು ಸಾಂಬಾರು ಮಸ್ಕೊಳ್ತಿದ್ದೀನಿ. ಈ ಕಡೆ ಸಾಂಬಾರು ಆಗ್ತಾಯಿದೆ, ಆ ಕಡೆ ಮುದ್ದೆಗೂ ಹೆಸರಿಟ್ಟಿದ್ದೆ. ಮುದ್ದೆನೂ ಆಯಿತು. ಮುದ್ದೆ, ಅನ್ನ, ಸಾಂಬಾರು, ಅದಕ್ಕೆ ನಂಚ್ಕೊಳ್ಳೋಕ್ಕೆ ಜೀರಿಗೆ ಮೆಣಸಿನ್ಕಾಯಿ ಅಂತ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Like, share and subscribe to my channel.